ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಜನಗಳ ಮೈಂಡಲ್ಲಿ ಹುಳ ಅನ್ನ ಬಿಟ್ಟಿದೆ, ಜನ ವಿಲ ಅಂತ ಹೇಗೆ ಒದ್ದಾಡ್ತಿದ್ದಾರೆ, ಅದು ಯಾವುದೂ ನಮ್ಮ ಕರ್ನಾಟಕ ಸರ್ಕಾರದ ಗಮನಕ್ಕಿಲ್ಲ. ಯಾಕಂತಂದರೆ ಅವರ ಬೊಕ್ಕಸ ಮಾತ್ರನೇ ತುಂಬಬೇಕು, ಅಷ್ಟನ್ನು ಮಾತ್ರನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವರು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಪಬ್ಲಿಕ್ ಏನಿದೆ, ಪಬ್ಲಿಕ್ ಮಾತ್ರನೇ ಸಫರ್ ಆಗಬೇಕು, ಅಷ್ಟು ಮಾತ್ರನೇ ಅವರು ಯೋಚನೆ ಮಾಡೋ ಒಂದು ಇದರಲ್ಲಿಲ್ಲ. ಯಾಕಂತ ಅಂದರೆ ಅವರಿಗೆ ಸರ್ಕಾರಕ್ಕೆ ಏನು ಇನ್ಕಮ್ ಬರ್ತಾ ಇದೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಜನ ಇವತ್ತು ಒಂದೊಂದು ಯಾವ ಥರ ನಲ್ಗಿ ಹೋಗ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಅವರಿಗಂತೂ ಅದರ ಐಡಿಯಾ ಇಲ್ಲ. ಈ ಸರ್ಕಾರದ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ರು ಕೂಡ ಅದೆಲ್ಲ ವ್ಯರ್ಥನೇ. ಯಾಕಂತ ಅಂದರೆ ನಾವೇನಾದರೂ ಕೆಟ್ಟದಾಗಿ ಒಂದು ಸ್ವಲ್ಪ ನಾವೇನೇ ಮಾತಾಡೋಕೆ ಹೋದ್ರೂ ಕೂಡ ಅದನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ ಜನ. ನೀವು ಕಾಂಗ್ರೆಸ್, JDS, BJPನ ಅಂತ ಕೇಳ್ತಾರೆ. ಈ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಚೇಂಜ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆ ಪೊಲಿಟಿಕಲ್ ಲೀಡ್ರುಗಳೆಲ್ಲನೂ ಒಂದೇ ತಟ್ಟಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಬಟ್ ಈ ಬೆಂಬಲಿಗರಿದ್ದಾರಲ್ಲ, ಅವರು ನಾನು ಜೈ ಕಾಂಗ್ರೆಸ್ ಅಂತ ಒಬ್ಬ ಅಂತಾನೆ, ಜೈ BJP ಅಂತ ಒಬ್ಬ ಅಂತಾನೆ. ಆ ಥರ ಇರೋವಾಗ ನಾವು ತಾನೇ ಏನು ಮಾಡೋದಕ್ಕಾಗುತ್ತೆ? ನಮ್ಮ ಕಾನೂನು ವ್ಯವಸ್ಥೆಯನ್ನು ಯಾರು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ತಲೆ ಖರಾಬಾಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಯೂಸ್ ಆಗಲ್ಲ. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆನೇ ಇವತ್ತು ಡಿಸ್ಕಷನ್ ಮಾಡೋಣ. ಅದೇನಂತ ಅಂದರೆ, ಈ ಕರ್ನಾಟಕ ಸರ್ಕಾರ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಏನು ತಂದಿದೆ, ಆ ಈ ಖಾತಾ ಬಗ್ಗೆ ಒಂದು ಸ್ವಲ್ಪ, ಯಾಕಂದರೆ ನಾನು ಸುಮಾರು ವಿಡಿಯೋಸ್ ಮಾಡಾಕಿದ್ದೀನಿ, ಆದರೂ ಕೂಡ ಜನಗಳಿಗೆ ಇನ್ನೂ ಮೈಂಡ್ಗೆ ಹೋಗಿಲ್ಲ. ಈ ಎ ಖಾತಾ ಮತ್ತು ಬಿ ಖಾತಾ ಮತ್ತು ಈ ಖಾತಾ, ಈ ಮೂರಕ್ಕೂ ಇರೋ ವ್ಯತ್ಯಾಸ ಏನು, ಅದು ಯಾವ್ಯಾವ ಪ್ರಾಪರ್ಟಿಗೆ ಯಾವುದು ಬರುತ್ತೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಒಂದೇ ಒಂದು ಇಲ್ಲಿ ಕ್ಲಾರಿಟಿ ಅನ್ನೋದನ್ನ ಕೊಡ್ತೇನೆ ನಾನು. ಎ ಖಾತಾ, ಬಿ ಖಾತಾ, ಈ ಖಾತಾ. ಫ್ರೆಂಡ್ಸ್, ಈ ಖಾತಾ ಅನ್ನೋದು ಕಾಮನ್, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಖಾತಾ ಅನ್ನೋದು ಕಾಮನ್, ಅದರಲ್ಲಿ ಎ ಮತ್ತು ಬಿ ಎರಡು ಕ್ಯಾಟಗರಿನೂ ಸಪ್ರೇಟ್. ಪ್ರತಿಯೊಂದು ಈ ಖಾತಾನೇ ಎಲೆಕ್ಟ್ರಾನಿಕ್ ಖಾತಾನೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಜನ ಫೋನ್ ಮಾಡಿ ಕೇಳ್ತೀರಾ, ಸರ್ ಎ ಖಾತಾನ, ಬಿ ಖಾತಾನ, ಈ ಖಾತಾನ ಅಂತ. ಎಲ್ಲ ಒಂದೇನೆ. ಅದರಲ್ಲಿ ಎ ಖಾತಾ, ಬಿ ಖಾತಾ ಅನ್ನೋದು ಎರಡು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದಾರೆ. ಆ ಎ ಖಾತಾ ಯಾವುದಕ್ಕೂ ಅಂದ್ರೇನು, ಎ ಖಾತಾ ಯಾವುದಕ್ಕೆ ಬರುತ್ತೆ, ಬಿ ಖಾತಾ ಅಂದ್ರೇನು, ಬಿ ಖಾತಕ್ಕೆ ಏನೆಲ್ಲ ಲಾಭಗಳು ಬರುತ್ತೆ, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಫ್ರೆಂಡ್ಸ್, ನಾವು ಇವತ್ತು ಈ ಎ ಖಾತಾ, ಬಿ ಖಾತಾ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ಅದ್ರ ಮಧ್ಯದಲ್ಲಿ ಈ ಖಾತಾ ಅಂದರೆ ಏನು, ಇದ್ರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರ ಈ ಎ ಖಾತಾ, ಬಿ ಖಾತಾ, ಈ ಖಾತಾ ಅನ್ನೋದು ಒಂದು ಮುಗಿಯಲಾರದಂಥ ಕತೆ ಆಗಿ ಜನಗಳಿಗೆ ಒಂದು ತಲೆಯಲ್ಲಿ ಹುಳ ಅನ್ನೋದನ್ನ ಬಿಟ್ಟು ಗೊಂದಲ ಅನ್ನೋದನ್ನ ಸೃಷ್ಟಿ ಮಾಡಿ ಇಟ್ಬಿಟ್ಟಿದೆ ಜನಗಳ ತಲೆಯಲ್ಲಿ. ಇವಾಗ ಹೆಂಗಾಗಿದೆ ಅಂತಂದರೆ, ನಮ್ಮ ಬೆಂಗಳೂರಲ್ಲಾಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ನಾವು ಎ ಖಾತಾ ಪ್ರಾಪರ್ಟಿ ತಗೋಬೇಕಾ, ಬಿ ಖಾತಾ ಪ್ರಾಪರ್ಟಿ ತಗೋಬೇಕಾ, ಎ ಖಾತಾ ಪ್ರಾಪರ್ಟಿ ತಗೊಂಡ್ರೆ ಸೇಫಾ, ಬಿ ಖಾತಾ ಪ್ರಾಪರ್ಟಿ ತಗೊಂಡ್ರೆ ಸೇಫಾ, ಈ ಥರ ಎಲ್ಲನೂ ಜನಗಳಿಗೆ ಒಂದು ಹುಳ ಅನ್ನೋದನ್ನು ನಮ್ಮ ಕರ್ನಾಟಕ ಸರ್ಕಾರ ಬಿಟ್ಟಿದೆ. ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಎ ಖಾತಾ, ಬಿ ಖಾತಾ, ಯಾವ ಪ್ರಾಪರ್ಟಿ ತಗೊಳ್ಳೋಣ, ಎ ಖಾತಾ ತಗೊಳ್ಳೋಣ, ಬಿ ಖಾತಾ ತಗೊಳ್ಳೋಣ, ಮತ್ತು ಅದರಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ.
ನಮ್ಮ BBMP ಲಿಮಿಟಲ್ಲಿ ಏನು ಎ ಖಾತಾ ಬಿ ಖಾತಾ ಅನ್ನೋದನ್ನ ಒಂದು ಪರಿಚಯಿಸಿದ್ದಾರೆ. ಆ ಎ ಖಾತಾ ಬಿ ಖಾತಾ ಇವತ್ತು ಇಡೀ ರಾಜ್ಯದಾದ್ಯಂತನೂ ಒಂದು ಇಮೇಜನ್ನೇ ಕ್ರಿಯೇಟ್ ಮಾಡ್ಕೊಬಿಟ್ಟಿದೆ. ಯಾಕಂತಂದರೆ ಮೊದಲಿಗೆಲ್ಲನೂ ಹೊರಗಡೆ ಯಾವುದೇ ಎ ಬಿ ಅನ್ನೋ ಮಾತಿರಲಿಲ್ಲ. ಓನ್ಲಿ ಸಿಟಿ ಲಿಮಿಟಲ್ಲಿ ಮಾತ್ರನೇ ಎ ಖಾತಾ ಬಿ ಖಾತಾ ಅನ್ನೋದೊಂದು ಇದ್ದಿದ್ದು. ಇವಾಗ ಎಲ್ಲ ಕಡೆಗೂ ಥ್ರೂಟ್ ಕರ್ನಾಟಕ ಈ ಎ ಖಾತಾ ಬಿ ಖಾತಾ ಅನ್ನೋದನ್ನ ಸೃಷ್ಟಿ ಮಾಡಿದೆ. ಈ ಬಿ ಖಾತಾ ಎಷ್ಟು ಇವತ್ತಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬಿ ಖಾತಾ ಎಷ್ಟು ಜನಗಳಿಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ ಅದು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಈ ಬಿ ಖಾತನ್ನ ಏನು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ ಅದು ಬಂದ್ಬಿಟ್ಟು ಓನ್ಲಿ ಅಕ್ರಮ, ಅನಧಿಕೃತ ಮತ್ತು ರೆವೆನ್ಯೂ ನಿವೇಶನಗಳಿಗೆ ಮತ್ತು ರೆವೆನ್ಯೂ ಪ್ರಾಪರ್ಟಿಗಳಿಗೆ ಮಾತ್ರನೇ ಬಿ ಖಾತಾ ಸಿಗೋದು. ಆದರೆ ಮುಂದಿನ ದಿನಗಳಲ್ಲಿ ಬಿ ಖಾತಾ ಏನಿದೆ ಅದನ್ನು ಸಂಪೂರ್ಣವಾಗಿ ಸರ್ಕಾರ ನಿಲ್ಲಿಸ್ಬಿಡುತ್ತೆ. ಬಿ ಖಾತನ್ನ ಕೊಡಲ್ಲ ಇನ್ನ. ಯಾಕಂದ್ರೆ ಇವಾಗ ರೆವೆನ್ಯೂ ಸೈಟ್ಸ್ ಏನಿದೆ ಅವನ್ನ ಟ್ಯಾಕ್ಸೈಜೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಒನ್ ಟೈಮ್ ಖಾತಾ ಅಂತಂದೇಳಿ ಬಿ ಖಾತಾ ಅನ್ನೋದನ್ನ ಮಾಡ್ತಾ ಇರೋದು. ಅಷ್ಟಕ್ಕೂ ಇವಾಗ ಆ ಖಾತಾಗಳು ಬಿ ಖಾತಾ, ಎ ಖಾತಾ, ಈ ಖಾತಾ ಅಂದ್ರೆ ಏನು? ಬಿ ಖಾತಾಗಿಂತ ಎ ಖಾತಾ ಯಾಕೆ ಸೇಫ್ಟಿ, ಯಾಕೆ ಸುರಕ್ಷಿತ, ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಹೇಳಬೇಕು ಅಂತಂದ್ರೆ ನಿಮಗೆ ಸೇಲ್ ಡೀಡ್ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನಮ್ಮ ಪ್ರಾಪರ್ಟಿಯ ಖಾತಾ. ಮನುಷ್ಯನಿಗೆ ಹಾರ್ಟ್ ಹೆಂಗೋ ಒಂದು ಪ್ರಾಪರ್ಟಿಗೆ ಖಾತಾ ಹಾಗೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಆತ್ಮ ಇದ್ದಂಗೆ ಖಾತಾ ಅನ್ನೋದು. ಖಾತಾ ಇಲ್ಲದೆ ಇದ್ದರೆ ಆ ಪ್ರಾಪರ್ಟಿಗೆ ವ್ಯಾಲ್ಯೂನೇ ಇಲ್ಲ. ಮಂಚಂದು ಇವಾಗ ಈ ಗೋಲ್ಡಲ್ಲಿ 24 ಕ್ಯಾರೆಟ್ 22 ಕ್ಯಾರೆಟ್ ಯಾವ ಥರ ನಾವು ಇದು ಮಾಡ್ತೀವೋ ಅದೇ ಥರನೇ ಇಲ್ಲಿ ಎ ಖಾತಾ, ಬಿ ಖಾತಾ, ಈ ಖಾತಾ ಅಂತಂದೇಳಿ ನಾವು ಪ್ರಾಪರ್ಟಿಗಳಲ್ಲೂ ಕೂಡ ಇದು ಮಾಡ್ತೀವಿ. ಯಾಕಂದರೆ ಅದ್ರ ಮೇಲೇನೆ ನಾವು ರೇಟುಗಳು ಕೂಡ ಪ್ರಾಪರ್ಟಿ ರೇಟುಗಳು ಕೂಡ ನಾವು ಇದು ಮಾಡೋದು. ಆ ಥರ ಒಂದು ಸೃಷ್ಟಿಯಾಗಿದೆ ಇಲ್ಲಿ ಬೆಂಗಳೂರಲ್ಲ, ನಮ್ಮ ಕರ್ನಾಟಕದಲ್ಲಿ. ಯಾಕಂದರೆ ಈ ಖಾತಾಗೆ ಅನ್ನೋದು ಒಂದು ಅಷ್ಟು ಪ್ರಾಮುಖ್ಯತೆ ಅನ್ನೋದೊಂದಿದೆ. ನೀವು ಯಾವುದೇ ಒಂದು ಪ್ರಾಪರ್ಟಿ ತಗೊಳ್ಬೇಕಂದ್ರೂ ಕೂಡ ಇವತ್ತು ಕಾನೂನುಬದ್ಧವಾಗಿ ನಮಗೆ ಖಾತಾ ಬೇಕೇ ಬೇಕು ಕಡ್ಡಾಯವಾಗಿ. ಆ ಕಾನೂನಿನಲ್ಲಿ ಏನು ಕೇಳ್ತಾರೆ ಒಬ್ಬ ಅಡ್ವೊಕೇಟು, ಆ ಖಾತಾ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ಆ ಪ್ರಾಪರ್ಟಿಗೆ ವ್ಯಾಲ್ಯೂನೇ ಇಲ್ಲ. ಯಾಕಂದರೆ ಆ ಖಾತಾದಲ್ಲಿ A to Z ಒಂದು ವಿಸ್ತೀರ್ಣ ಆಗಲಿ, ಗಾತ್ರ ಆಗಲಿ, ಯಾವಾಗಿಂದ ಟ್ಯಾಕ್ಸ್ ಇದಾಗಿದೆ, ಪ್ರತಿಯೊಂದು ಸಂಪೂರ್ಣ ಮಾಹಿತಿನೂ ಆ ಖಾತಾದಲ್ಲಿ ಇರುತ್ತೆ. ಫ್ರೆಂಡ್ಸ್, ಇನ್ನೊಂದು, ಇವತ್ತು ಯಾವುದೇ ಒಂದು ನೀವು ಒಂದು ಪರ್ಮಿಷನ್, ಒಂದು ಅಪ್ರೂವಲ್ ತಗೊಳ್ಬೇಕು ಅಂತ ಹೋದರೆ ನಿಮಗೆ ಖಾತಾ ಅನ್ನೋದು ಬೇಕೇ ಬೇಕು. ಒಂದು ಬ್ಯಾಂಕ್ ಲೋನ್ ತಗೋಬೇಕು ಅಂತಂದರೆ ಖಾತಾ ಬೇಕೇ ಬೇಕು. ಒಂದು ವಿದ್ಯುತ್ ಸಂಪರ್ಕ ತಗೋಬೇಕು ಅಂತಂದರೆ ಖಾತಾ ಬೇಕೇ ಬೇಕು. ನಿಮಗೆ ಒಂದು BWSSB ನೀರಿನ ಸೌಲಭ್ಯ ತಗೋಬೇಕು ಅಂತಂದರೆ ಖಾತಾ ಬೇಕೇ ಬೇಕು. ಒಂದು ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮ ಖಾತಾ ಬೇಕೇ ಬೇಕು. ಈ ಥರ ಖಾತಾ ಅನ್ನೋದು ಒಂದು ಮುಖ್ಯವಾದ ಡಾಕ್ಯುಮೆಂಟ್ ಅಂತಂದೇಳಿ ನಮ್ಮ ಕರ್ನಾಟಕ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಥರ ಇರೋವಾಗ ಖಾತಾ ಮಾಡಿಸ್ಕೊಳ್ದೇ ಇದ್ರೆ ನಮಗಿಂತ ದಡ್ರೆ ಯಾರೂ ಇಲ್ಲ. ಫ್ರೆಂಡ್ಸ್, ಬನ್ನಿ ಇವಾಗ ಎ ಖಾತಾ ಅಂದ್ರೆ ಏನು ಅಂತಂದೇಳಿ ನಾವು ನೋಡೋಣ. ಫ್ರೆಂಡ್ಸ್, ಎ ಖಾತಾ ಅಂದರೆ ಬೇರೆ ಏನೂ ಇಲ್ಲ. ಕಾನೂನುಬದ್ಧವಾಗಿ ಯಾವ ಪ್ರಾಪರ್ಟಿ ಇರುತ್ತೆ, ಆ ಕಾನೂನುಬದ್ಧವಾಗಿ ಅಂತಂದರೆ ಸಕ್ರಮವಾಗಿ ಯಾವ ಪ್ರಾಪರ್ಟಿ ಇರುತ್ತೆ, ಕ್ರಮಬದ್ಧವಾಗಿ ಯಾವ ಪ್ರಾಪರ್ಟಿ ಇರುತ್ತೆ, ಅದಕ್ಕೆ ಏನು ಖಾತಾ ಪ್ರಮಾಣ ಪತ್ರ ಅಂತ ಏನು ಕೊಡ್ತಾರೆ ಅದನ್ನ ನಾವು ಎ ಖಾತಾ ಅಂತ ಹೇಳ್ತೀವಿ. ಯಾವ್ಯಾವುದು ಪ್ರಾಪರ್ಟಿಗೆ ಆಸ್ತಿ
ತೆರಿಗೆ ಅನ್ನೋದು ಏನಿದೆ, ಕಂದಾಯ ಅನ್ನೋದು ಏನಿದೆ, ಆ ಕಂದಾಯನ ಬಾಕಿ ಉಳಿಸ್ಕೊಳ್ದೆ ಇಲ್ಲಿವರೆಗೂ ಕಟ್ಕೊಂಡು ಮತ್ತೆ ಅದನ್ನು ಅಪ್ರೂವ್ಡ್ ಲೇಔಟಲ್ಲಿ ಸೈಟನ್ನು ತಗೊಂಡು ಬೆಟರ್ಮೆಂಟ್ ಅನ್ನೋದನ್ನು ಕಟ್ಟಿ ಸೈಟನ್ನು ತಗೊಂಡಿರ್ತಾರಲ್ಲ, ಒಂದು ಪ್ರಾಪರ್ಟಿನ ತಗೊಂಡಿರ್ತಾರಲ್ಲ, ಅದಕ್ಕೆ ನಾವು ಏಕಾತ ಅಂತ ಹೇಳ್ತೀವಿ. ಅಂದರೆ ಆ ಪ್ರಾಪರ್ಟಿ ಕಾನೂನುಬದ್ಧವಾಗಿರುತ್ತೆ, ಸಕ್ರಮವಾಗಿರುತ್ತೆ, ಕ್ರಮಬದ್ಧವಾಗಿರುತ್ತೆ, 100% ಜೆನ್ಯೂನ್ ಆಗಿರುತ್ತೆ. ಅದಕ್ಕೆ ನಾವು ಏಕಾತ ಅಂತ ಹೇಳೋದು. ಏಕಾತ ಇತ್ತು ಅಂತಂದರೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಸಿಗುತ್ತೆ. ನಿಮಗೆ ಯಾವುದೇ ಒಂದು ಕಟ್ಟಡದ ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್, ವಾಣಿಜ್ಯ ಮಳಿಗೆ ಕಟ್ಟಬೇಕಂದ್ರೂ ಕೂಡ ನಿಮಗೆ ಅಪ್ರೂವಲ್ ಸಿಗುತ್ತೆ. ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಂತಂದ್ರೂ ಕೂಡ ನಿಮ್ಗೆ ಹೈ-ರೈಸ್ ಅಪಾರ್ಟ್ಮೆಂಟು ಕೂಡ ನಿಮಗೆ ಅಪ್ರೂವಲ್ ಸಿಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಏಕಾತ ಇತ್ತು ಅಂತಂದರೆ ಯಾವುದೇ ಎರಡನೇ ಕ್ವಶನ್ ಇಲ್ಲದೆ ನಿಮ್ಗೆ ಅಪ್ರೂವಲ್ ಕೊಡ್ತಾರೆ, ಬ್ಯಾಂಕ್ ಲೋನ್ ಸಿಗುತ್ತೆ. ಬೈಯರ್ಸ್ ಹಂಗೆ ಸಿಗ್ತಾರೆ. ಲಾಯರ್ ಹತ್ರ ಹೋದರೆ ಲೀಗಲ್ ಒಪಿನಿಯನ್ ಕೊಡಬೇಕಾದ್ರೆ ಜಾಸ್ತಿ ಹಿಂದೆ ಮುಂದೆ ನೋಡಲ್ಲ. ಅದೇ ಬಿ ಖಾತಾ, ಆ ಬಿ ಖಾತಾ ಯಾವುದಕ್ಕೆ ಸಿಗುತ್ತೆ, ಬಿ ಖಾತಾ ಅಂದರೆ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬಿ ಖಾತಾ ಅಂತ ಅಂದರೆ ಅಕ್ರಮ, ಅರೆ ಕಾನೂನು ಆಸ್ತಿ, ಅರೆ ಕಾನೂನಿನ ಆಸ್ತಿ ಅಂತ ಏನು ಹೇಳ್ತೀವಿ, ಅಕ್ರಮ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ, ಅನಧಿಕೃತ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಬಿ ಖಾತಾ ಅಂತ ಹೇಳೋದು. ಈ ಬಿ ಖಾತಾಗೆ ಟ್ಯಾಕ್ಸೈಜೇಷನ್ ಸುಮಾರು ಆಗಿಲ್ಲ. ಅನಧಿಕೃತ ಬಡಾವಣೆಗಳಲ್ಲಿ ಈ ಸೈಟನ್ನು ಮಾಡಿರ್ತಾರೆ, ರೆವೆನ್ಯೂ ಲೇಔಟುಗಳಲ್ಲಿ ಈ ಸೈಟನ್ನು ಮಾಡಿರ್ತಾರೆ. ಇದಕ್ಕೆ ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಸಿಗಲ್ಲ. ಪ್ಲ್ಯಾನ್ ಅಪ್ರೂವಲ್ಲು ಇಷ್ಟು ಅಂತಂದೇಳಿ ಲಿಮಿಟ್ ಮಾತ್ರ ಇರುತ್ತೆ. ಯಾವುದೇ ಅಪಾರ್ಟ್ಮೆಂಟಿಗೆ ನಿಮ್ಗೆ ಅಪ್ರೂವಲ್ ಕೊಡಲ್ಲ. ಅದು ಕೊಟ್ಟರು ಕೂಡ ಲಿಮಿಟ್ ಇಷ್ಟು ಫ್ಲೋರು ಅಂತ ಮಾತ್ರ. ಓನ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಮಾತ್ರನೇ ನಿಮಗೆ ಲೋನ್ ಸಿಗೋದು. ಯಾವುದರಲ್ಲಿ, ಬಿ ಖಾತಾದಲ್ಲಿ. ಇವತ್ತು ನೀವು ಯಾವುದೇ ಒಬ್ಬ ಲಾಯರ್ ಹತ್ರ ಹೋದ್ರೂ ಕೂಡ ನಿಮಗೆ ಕೇಳೋದು ಅದು ಎ ಖಾತಾ ಪ್ರಾಪರ್ಟಿನ ಬಿ ಖಾತಾ ಪ್ರಾಪರ್ಟಿನ ಅಂತ. ಅದೇ ನೀವು ಎ ಖಾತಾ ಅಂತಂದರೆ ಅವರು ಮದರ್ ಡಾಕ್ಯುಮೆಂಟ್ಸ್ ಜಾಸ್ತಿ ನೋಡೋದಕ್ಕೆ ಹೋಗಲ್ಲ. ಅದೇ ಬಿ ಖಾತಾ ಅಂತ ಅಂದರೆ ನಿಮಗೆ 100 ಥರದ ಡಾಕ್ಯುಮೆಂಟನ್ನು ಕೇಳ್ತಾರೆ ಲಾಯರ್ಸು. ಯಾವುದೇ ಅಡ್ವೊಕೇಟ್ ಹತ್ರ ಹೋಗಿ ನೀವು 100 ಥರದ ಡಾಕ್ಯುಮೆಂಟನ್ನು ಕೇಳ್ತಾರೆ. ಅದೇ ಎ ಖಾತಾ ಇತ್ತು ಅಂತಂದರೆ ಅಷ್ಟು ಡೀಪಾಗಿ ಹೋಗಲ್ಲ. ಅದು ಎ ಖಾತಾಗೂ ಬಿ ಖಾತಾಗೂ ಇರೋ ವ್ಯತ್ಯಾಸ. ನಿಮಗೆ ಯಾವುದೇ ಒಂದು ಬಿಲ್ಡಿಂಗ್ ಅಪ್ರೂವಲ್ ಹೋಗಿ ಅಲ್ಲಿ ಈಸಿಯಾಗಿ ಆಗೋಗ್ಬಿಡುತ್ತೆ ಎ ಖಾತಾ ಅಂದರೆ. ಯಾವುದೇ ಬ್ಯಾಂಕ್ ಲೋನ್ಗೆ ಹೋಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ನಿಮಗೆ ಯಾವುದೇ ಪ್ರಾಪರ್ಟಿನ ಸೇಲ್ ಮಾಡೋದಕ್ಕೆ ಹೋಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಅದೇ ಬಿ ಖಾತಾಗೆ ಎಲ್ಲ ಕಷ್ಟಪಡಬೇಕಾಗುತ್ತೆ. ಇದು ಎ ಖಾತಾಗೂ ಬಿ ಖಾತಾಗೂ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ್ಯಾವುದು ಪ್ರಾಪರ್ಟೀಸು ನಿಮಗೆ ಹಕ್ಕುಪತ್ರದ್ದಾಗ್ಬೋದು, ಅಥವಾ ಅಪ್ರೂವ್ಡ್ ಲೇಔಟಲ್ಲಾಗಿರ್ಬೋದು, ಅಥವಾ ಬಿ ಡಿ ಎದ್ದಾಗಿರ್ಬೋದು, ಇಂಥವಕ್ಕೆಲ್ಲನೂ ನಿಮಗೆ 100% ಅದು ಎ ಖಾತಾನೇ ಕೊಡ್ತಾರೆ. ಇನ್ನು ಈ ರೆವೆನ್ಯೂ ಅನಧಿಕೃತ ಲೇಔಟುಗಳಲ್ಲಿ ಯಾವುದು ಮಾಡಿದ್ದಾರೆ ಅವಕ್ಕೆಲ್ಲನೂ ನಿಮಗೆ ಬಿ ಖಾತಾನೇ ಕೊಡ್ತಾರೆ. ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂತಂದರೆ ನನ್ನ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.